ಬಲವಂತ ಏನೂ ಇಲ್ಲ. ನಿಮ್ ತೀರ್ಮಾನ ತಿಳಿಸಿದ್ರೆ ಮುಂದಿನ ಕೆಲಸಗಳಿಗೆ ಅನುಕೂಲ ಆಗುತ್ತೆ. ನಿಮ್ ಸಂಬಂಧ ನಮ್ಗೆ ಒಕ್ಕೇನೆ. ಈಗೇನಿದ್ರು ನಿಮ್ ತೀರ್ಮಾನದ ಮೇಲೆ ನಿಂತಿದೆ. ದೇವ್ರೆ, ನನ್ನ ಬೇಡ ಅಂದ್ಬಿಡ್ಲಿ, ಒಪ್ಕೆ ಇಲ್ಲ ಅಂತ ಹೇಳಿಸ್ಬಿಡಪ್ಪ. ನಿಮ್ ಮಗಳ ಬಗ್ಗೆ, ನಿಮ್ ಮನೆ ಬಗ್ಗೆ ನಮ್ಮನೇಲಿ ಈಗೊಂದು ವಾರದಿಂದಲೇ ಚರ್ಚೆ ಮಾಡ್ತಾ ಇದ್ವಿ. ನೇರವಾಗಿ ನೋಡೋದೊಂದು ಬಾಕಿ ಇತ್ತು, ಈಗ ಅದು ಆಗೋಯ್ತು. ನಮ್ಮ ತೀರ್ಮಾನ ಹೇಳೋದಾದ್ರೆ ನಿಮ್ ಹುಡುಗಿ ನಮಗೊಪ್ಪಿಗೆ ಆಗಿದ್ದಾಳೆ. ಬಹಳ ಸಂತೋಷ. ನಿಮ್ ಮನೆ ಸೇರೋದಕ್ಕೆ ನನ್ನ ಮಗಳು ಪುಣ್ಯ ಮಾಡಿದಾಳೆ. ಇನ್ ಮುಂದಿಂದು ನನಗ್ ಬಿಟ್ಬಿಡಿ. ಏನಾಗ್ಬೇಕು, ಹೇಗಾಗ್ಬೇಕು ಅನ್ನೋದೊಂದು ಮಾತ್ರ ನೀವು ಹೇಳಿ, ಅಟ್ ಸಾಕು. ಒಂದೊಳ್ಳೆ ದಿನ ನೋಡಿ ನಿಶ್ಚಿತಾರ್ಥ ಅಂತ ಒಂದು ಮಾಡ್ಕೊಬೇಡಣ. ಹೌದೌದು, ಎಲ್ಲಾದ್ರೂ ಸರಿನೇ. ಬೆಂಗಳೂರಲ್ಲಾದ್ರೂ ಆಯ್ತು ಅಥವಾ ಇಲ್ಲಾದ್ರೂ ಸರಿನೇ. ಕ್ಷಮಿಸಿ, ನಮ್ಮನೇಲಿ ನಿಶ್ಚಿತಾರ್ಥದ ಪದ್ಧತಿ ಇಲ್ಲ. ಆಡಿರೋ ಮಾತಿಗೆ ಸಾಕ್ಷಿ ಬೇಕಿಲ್ಲ. ನಾನು ಒಂದ್ಸರ್ತಿ ಮಾತು ಕೊಟ್ಟೆ ಅಂದ್ರೆ ಜೀವ ಕೊಟ್ಟಾದ್ರೂ ಸರಿ ಅದನ್ನ ಉಳಿಸ್ಕೋತೀನಿ. ನಾನು ಕೂಡ ನಿಮ್ಮಿಂದ ಅದನ್ನೇ ಅಪೇಕ್ಷೆ ಪಡ್ತೀನಿ. ದೊಡ್ಡ ಮಾತು, ದೊಡ್ಡ ಮಾತು. ಒಪ್ಕೊಂಡೆ. ಆದ್ರೂ ನಾವು ಹೆಣ್ಣಿನ ಕಡೆಯವರು, ನಮ್ಮ ಆತಂಕ ನಿಮಗೆ ಗೊತ್ತೇ ಇರುತ್ತೆ. ಅದಕ್ಕೋಸ್ಕರ ನಿಶ್ಚಿತಾರ್ಥ ಅಷ್ಟೇ, ಅಪನಂಬಿಕೆಗಲ್ಲ. ಪದ್ಮಿನಿ, ಆ ದೇವ್ರ ಪೆಟ್ಟಿಗೆ ಕೊಡಮ್ಮ. ಇದು ಸದಾ ನಮ್ಮನೆ ದೇವ್ರ ಪಾದದಲ್ಲಿಡೋ ಪೆಟ್ಟಿಗೆ. ನಾನ್ ಮದುವೆ ಮಾಡ್ಕೊಂಡು ಬಂದಾಗ ನಮ್ಮತ್ತೆ ನನಗಿದನ್ನ ಕೊಟ್ಟಿದ್ರು. ಈಗ ಇದನ್ನ ನಾನು ನಿಮ್ಮ ಮಗಳ ಕೈ ಕೊಡ್ತಾ ಇದ್ದೀನಿ. ಮದುವೆ ಆಗೋವರೆಗೂ ಇದನ್ನ ಅವಳೇ ಸಂಭಾಳಿಸ್ಬೇಕು. ಮದುವೆ ಆಗಿ ಮನೆಗೆ ಬರುವಾಗ ಜೊತೆಗೆ ಇದನ್ನ ತರಬೇಕು. ಇದು ನಮ್ಮ ಮನೆಗೆ ಎಷ್ಟು ಮುಖ್ಯ ಅಂತ ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನಿಶ್ಚಿತಾರ್ಥದಕ್ಕಿಂತ ದೊಡ್ಡ ಪ್ರಮಾಣ ಇದು. ಈ ಧೈರ್ಯ ಬಂತ? ಆಗ್ಬೋದು. ನಮ್ ಕಡೆಯಿಂದ ಎರಡನೇ ಮಾತಿಲ್ಲ. ಶಾಲಿನಿ, ಇದನ್ನ ನಿನ್ನ ಕೈಗೆ ಕೊಟ್ಟ ಕ್ಷಣದಿಂದ ನಿನ್ನ ಜವಾಬ್ದಾರಿ ಜಾಸ್ತಿ ಆಗತ್ತೆ. ನಿಭಾಯಿಸಬೇಕು. ಇದನ್ನ ದೇವ್ರ ಮನೇಲಿಡ್ಬೇಕು. ಹಾ, ಇಡ್ತಾಳೆ. ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡ್ಬೇಡಿ. ಶಾಲಿನಿ, ತಗೊಳಮ್ಮ. ಬಾಮ್ಮ, ಇಸ್ಕೋ.
ಡೇರ್ ಯು ನನ್ನ ಕೆನ್ನೆಗೆ ಹೊಡೆದು ನನ್ನ ಎದುರಿಗೆ ನಿಂತ್ಕೊಂಡು ನನ್ನೇ ನೋಡ್ತಿದ್ಯಲ್ಲ, ಎಷ್ಟು ಧೈರ್ಯ ಇರಬೇಕು ನಿನಗೆ? ಯಾರು ನೀನು? ಸಾಯೋ ತನಕ ಮರೆಯಲ್ಲ ಅಂದಿದ್ದೆ, ಹಿಡ್ದಿರೋ ಕೈನ ಬಿಡಲ್ಲ ಅಂದಿದ್ದೆ. ಇವತ್ತು ನನ್ನನ್ನೇ ಯಾರು ಅಂತ ಕೇಳ್ತಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ಅಭಿ, ಯಾರು ಇವಳು? ನನ್ನನ್ ಕೇಳಿ, ನಾ ಹೇಳ್ತೀನಿ. ಹೇಳೋದಕ್ಕೆ ಅಂತಾನೆ ಬಂದಿದ್ದೀನಿ. ನಿಮ್ ಮಗ ನನ್ನ ಲವ್ ಮಾಡಿ ಮದ್ವೆ ಮಾಡ್ಕೋತೀನಿ ಅಂತ ಮಾತು ಕೊಟ್ಟಿದ್ದಾನೆ. ಮನಸ್ಕೊಟ್ಟು ನನ್ನ ಊರೆಲ್ಲ ಸುತ್ತಾಡ್ಸಿದ್ದಾನೆ. ಪಾರ್ಕು, ಪಬ್ಬು, ಸಿನಿಮಾ, ಮಾಲು, ನಾವು ಕೂರ್ದೇ ಇರೋ ಹೋಟೆಲ್ಲೇ ಇಲ್ಲ, ಸುತ್ತಾಡದೇ ಇರೋ ರೋಡೇ ಇಲ್ಲ. ಇಷ್ಟೆಲ್ಲ ನನ್ನ ನಂಬಿಸಿ ನನಗೆ ಮಾತು ಕೊಟ್ಟು ಇಲ್ಲಿ ಇನ್ನೊಂದು ಹುಡುಗಿ ಜೊತೆ ಮದ್ವೆ ಮಾತುಕತೆಗೆ ಬಂದಿದ್ದಾನೆ ನಿಮ್ ಮಗ. ಇದು ನ್ಯಾಯನಾ? ಮುಚ್ಚು ಬಾಯ್, ಏನ್ ಬೊಗಳ್ತಾ ಇದೀಯ ನೀನು? ಅಮ್ಮ, ಇದ್ಯಾವ್ದು ನನಗೆ ಗೊತ್ತಿಲ್ಲಮ್ಮ. ಇವಳು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ನಾನು ಯಾರನ್ನೂ ಪ್ರೀತಿ ಮಾಡಿಲ್ಲಮ್ಮ. ಸುಳ್ಳು ಹೇಳ್ತಾ ಇದ್ದಾಳೆ ಇವಳು. ನೀನ್ ಯಾರು ಅಂತಾನೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾನೆ ನನ್ನ ಮಗ. ಇಲ್ಲಿ ಬಂದು ತಲೆಹರಟೆ ಮಾಡ್ತಿದ್ಯಾ? ಇದ್ರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಿದ್ಯಾ ನಿನಗೆ? ವಾವ್, ಗ್ರೇಟ್. ಇದೊಂದು ಹಾಗಲಕಾಯಿ, ಬೇವನ್ಕಾಯಿ. ಯೋಚನೆ ಮಾಡಿ, ಒಂದ್ ವಯಸ್ಸಿಗೆ ಬಂದಿರೋ ಹೆಣ್ಣು ಇಷ್ಟು ಜನಗಳ ಮುಂದೆ ನಾನೊಂದು ಹುಡುಗನ್ನ ಪ್ರೀತಿಸಿದ್ದೀನಿ, ಅವನ ಜೊತೆ ಬೀದಿ ಬೀದಿ ಅಲ್ದಿದ್ದೀನಿ, ಪಾರ್ಕು ಪಬ್ಬು ಅಂತ ಸುತ್ತಾಡಿದೀನಿ ಅಂತ ಯಾರಾದ್ರೂ ಸುಳ್ಳು ಹೇಳ್ತಾರ? ಇದರಿಂದ ನನಗೆ ತೊಂದರೆ ಅಲ್ವಾ? ಇಷ್ಟು ಜನ ಹೆಂಗಸ್ರಿದ್ದೀರಾ, ನೀವು ಹೆಣ್ಣು ಹೆತ್ತಿರೋ ತಂದೆ ತಾಯಿ ಅಂದ್ರೆ ನನ್ ಸಂಕಟ ನಿಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ವಾ? ಸಾಕು ಸಾಕು, ನಿಲ್ಸು. ಇನ್ನೊಂದು ಮಾತಾಡಿದ್ರು ನಾನೇನ್ ಮಾಡ್ತೀನಂತ ನಿನಗೆ ಗೊತ್ತಿಲ್ಲ. ದಯವಿಟ್ಟು ಇವಳು ಮಾತನ್ನ ಯಾರು ನಂಬೇಡಿ. ಇವಳು ಯಾರು ಅಂತ ನನಗೆ ಗೊತ್ತಿಲ್ಲ. ಒಂದ್ ನಿಮಿಷ ಅಭಿ, ನಾನ್ ಮಾತಾಡ್ತೀನಿ. ನೋಡಮ್ಮ ಹುಡುಗಿ, ನೀನ್ ಯಾರೋ ನಮಗ್ ಗೊತ್ತಿಲ್ಲ. ಅಲ್ಲ, ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ, ನನ್ನ ಮಗ ನಿನ್ನನ್ನ ಪ್ರೀತಿ ಮಾಡ್ತಾ ಇದ್ದಾನೆ ಅನ್ನೋದಕ್ಕೆ, ಕಡೆ ಪಕ್ಷ ನಿನಗೂ ಅವನಿಗೂ ಪರಿಚಯ ಇದೆ ಅನ್ನೋದಕ್ಕೆ ಏನಾದ್ರೂ ಆಧಾರ ಇದೆಯಾ ನಿನ್ನ ಹತ್ರ? ಸರಿಯಾಗಿ ಕೇಳಿದ್ರಿ ರಾಯ್ರ. ಏನಮ್ಮ, ನಿನ್ನ ಹತ್ರ ಏನಾದ್ರೂ ಆಧಾರ ಇದೆಯಾ? ಮಾತಾಡು, ಉತ್ತರ ಕೊಡು. ನಿನ್ನ ನನ್ನ ಮಗನ ಮಧ್ಯೆ ಇಷ್ಟೆಲ್ಲ ನಡೆದಿರೋದಕ್ಕೆ ಒಂದೇ ಒಂದು ಸಾಕ್ಷಿ ತೋರಿಸು. ಮಾಡಿರೋ ಪ್ರೀತಿಗೆ, ಕೊಟ್ಕೊಂಡಿರೋ ಮನ್ಸಿಗೆ ಸಾಕ್ಷಿ ಬೇಕಾ ನಿಮ್ಗೆ? ಮುಂದೊಂದ್ ದಿನ ನಮಗ್ ಮದ್ವೆ ಆಗಿ ನಮ್ಗೊಂದ್ ಮಗು ಆದ್ರೆ ಆ ಮಗು ನನ್ ಮಗಂದೇ ಅನ್ನೋದಕ್ಕೆ ಸಾಕ್ಷಿ ಏನು ಅಂತಾನೂ ಕೇಳ್ತೀರಾ ನೀವು ಅಲ್ವಾ? ಮುಚ್ಚ ಬಾಯಿ. ಇನ್ನು ಒಂದೇ ಒಂದು ಮಾತಾಡಿದ್ರು ನೀನು ಬಾಯಲ್ಲಿ ಒಂದು ಹಲ್ಲು ಉಳಿಯೋದಿಲ್ಲ. ಹುಷಾರ್. ಏ ಹುಡುಗಿ, ಸದ್ದು. ನನಗ್ ಗೊತ್ತಿತ್ತು ನೀವು ಸಾಕ್ಷಿ ಕೇಳ್ತೀರಾ ಅಂತ, ನನಗ್ ಚೆನ್ನಾಗ್ ಗೊತ್ತಿತ್ತು. ಅದಕ್ಕೆ ಒಂದಲ್ಲ 10 ಸಾಕ್ಷಿ ತಂದಿದ್ದೀನಿ, ನೀವ್ ನೋಡ್ಲಿ ಅಂತ.
ಸಾಕಾ? ಇನ್ನು ಬೇಕಾ? ಇದೊಂದು ದುರಾದೃಷ್ಟ. ಒಂದ್ ಹುಡುಗಿ ತನಗಾಗಿರೋ ಅನ್ಯಾಯನ ಸಾಕ್ಷಿ ಸಮೇತ ತೋರಿಸ್ತಿದ್ರು. ಎಲ್ರು ಬಾಯಿಗೆ ಬೀಗ ಹಾಕೊಂಡು ನಿಂತಿದ್ದೀರಾ. ಒಬ್ರು ನನ್ ಬೆಂಬಲಕ್ಕೆ ಬರ್ಲಿಲ್ವಲ್ಲ. ಛೀ! ಪರವಾಗಿಲ್ಲ, ಯಾರು ನನ್ ಬೆಂಬಲ ಕೊಡ್ಬೇಕಾಗಿಲ್ಲ. ಆದ್ರೆ ನಿಮ್ಮೆಲ್ಲರ ಹತ್ರ ನಂದೊಂದು ಬೇಡಿಕೆ ಇದೆ. ನನಗಾಗಿರೋ ಅನ್ಯಾಯ ಈ ಹುಡುಗಿಗಾಗೋದ್ ಬೇಡ. ಅಂಕಲ್, ಆಂಟಿ, ನಿಮ್ ಮಗಳನ್ ಮಾತ್ರ ಇಂಥ ನಾಚಿಕೆಟ್ಟವ್ರಿಗೆ ಕೊಡ್ಬೇಡಿ. ಅಂಡ್ ಯು ಮಿಸ್ಟರ್ ಅಭಿರಾಮ್, ಇಷ್ಟೆಲ್ಲ ಆದ್ಮೇಲೆ ನೀನೇ ಬಂದ್ರು ನಾನು ಒಪ್ಕೊಳ್ಳೋದಿಲ್ಲ. ನಿನ್ನ ಈ ಪ್ರೀತಿ, ಪ್ರೇಮ, ಮದ್ವೆ ಇದ್ಯಾವುದು ನನಗೆ ಬೇಕಾಗಿಲ್ಲ. ಇನ್ನೊಂದ್ಸಲ ನನ್ನ ಕಣ್ಣು ಕಾಣಿಸ್ಕೋಬೇಡ. ಗುಡ್ ಬೈ. ಏಯ್ ನಿಂತ್ಕೋ ಇಡಿಯಟ್. ಹಲೋ ಮಿಸ್ಟರ್, ಕಿರ್ಚಾಡ್ಬೇಡಿ. ನಿಮ್ ಜಗಳನ್ನ ಈ ಮನೇಲಿ ಆಡ್ಬೇಡಿ. ಮಾತಾಡೋದಿದ್ರೆ ಹೊರಗಡೆ ಹೋಗಿ ಮಾತಾಡಿ. ಅಂಕಲ್, ನೀವು ಆ ಹುಡುಗಿ ಮಾತು ನಂಬ್ತೀರಾ? ನಿಜವಾಗ್ಲೂ ಹೇಳ್ತೀನಿ, ನನಗೂ ಅವಳಿಗೂ ಯಾವ ಸಂಬಂಧನೂ ಇಲ್ಲ. ನಾನು ಆ ಹುಡುಗಿ ನೋಡ್ತಾ ಇರೋದು ಇವತ್ತೇ ಮೊದಲು. ಅಮ್ಮ, ನೀನಾದ್ರೂ ಹೇಳಮ್ಮ ಅವ್ರಿಗೆ. ನನ್ನ ಮಗ ನನಗೆ ಇಂಥ ದ್ರೋಹ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಮ್ಮ, ನೀನು ಕಾವೇರಮ್ಮನವ್ರೆ, ನಿಮ್ಮನ್ನ ತುಂಬಾ ದೊಡ್ಡ ಮನುಷ್ಯರು ಅನ್ಕೊಂಡಿದ್ದೆ. ತುಂಬಾ ಮಾತಾಡಿದ್ರಿ. ಸತ್ಯ, ಶಿಸ್ತು, ಘನತೆ, ಗೌರವ ಅಂತೆಲ್ಲ. ಇದೇನಾ ನಿಮ್ ಘನತೆ? ನಿಮ್ಮ ಮಗನೇ ನೆಟ್ಟಗಿಲ್ಲ, ನೀವು ಬೇರೆಯವ್ರ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಿದ್ದೀರಿ. ಸಾಕು ಸಾಕು ನಿಮ್ಗಳ ಸಹವಾಸ. ಸಂಬಂಧ ಬೆಳೆಸೋ ಮಾತಿರ್ಲಿ. ನೀವು ಇಲ್ಲಿರೋದೇ ನಮಗೆ ಇಷ್ಟ ಇಲ್ಲ. ಮೊದಲು ಇಲ್ಲಿಂದ ಹೊರಡಿ. ಇದು ನನ್ನ ಮಗಳ ಭವಿಷ್ಯದ ಪ್ರಶ್ನೆ. ಈ ವಿಚಾರದಲ್ಲಿ ನಿಧಾನಕ್ಕೆ ಮಾತಾಡೋ ಸಂಯಮ ನನಗಿಲ್ಲ. ನೋಡಿ, ಮನೆಗೆ ಬಂದವ್ರನ್ನ ಚೆನ್ನಾಗಿ ಮಾತಾಡಿಸ್ಬೇಕು ಅನ್ನೋದೇನೋ ಧರ್ಮ. ಆದ್ರೆ ಬಂದವರು ಅದನ್ನ ಉಳಿಸ್ಕೋಬೇಕು ಅನ್ನೋದು ನಿಮ್ಮ ಧರ್ಮ. ಥ್ಯಾಂಕ್ಸ್ ಮಗನೇ, ಥ್ಯಾಂಕ್ಸ್. ನಾನು ಹುಟ್ಟಿ ಬೆಳೆದ ಈ ಊರಲ್ಲಿ ನಮ್ಮೂರ್ ಜನದ ಮುಂದೆ ನನಗೊಳ್ಳೆ ಮರ್ಯಾದೆ ಕೊಟ್ಟೆ. ದಯವಿಟ್ಟು ಎಲ್ರೂ ಕ್ಷಮಿಸಿ. ಮರ್ಯಾದೆ ಹೋಗುವಂತ ಕೆಲಸ ನಾನೇನು ಮಾಡಿಲ್ಲ. ಇದನ್ನ ನಿಮ್ಗೆ
ಅರ್ಥ ಮಾಡಿಸೋ ಬದಲು ಮೊದಲು ಆ ಹುಡುಗಿನ ತಡಿತೀನಿ. ಬಾಯಿಗೆ ಬಂದಂಗೆಲ್ಲ ಕೂಗಾಡಿ, ಮನಸ್ಸಿಗೆ ಬಂದಂಗೆಲ್ಲ ಮಾತಾಡಿ, ಮನಸ್ಸು ಎರಡು ಮುರಿದು ತಪ್ಪಿಸ್ಕೊಂಡು ಹೋಗ್ಬಿಟ್ರೆ ಬಿಟ್ಬಿಡ್ತೀವೇನ್ರಿ? ರೀ, ಇಳಿರಿ ಕೆಳಗೆ, ಇಳಿರಿ ಕೆಳಗೆ. ನೋಡಿ, ನಿಮ್ ಹತ್ರ ಮಾತಾಡೋದಕ್ಕೆ ನನ್ಗೇನಿಲ್ಲ. ನಿಮ್ ಸಹವಾಸನೇ ಬೇಡ ಅಂತ ಹೇಳಿಲ್ವಾ? ಬಿಡ್ರಿ ದಾರಿನ. ರೀ, ನೀವ್ ಯಾರು ಅಂತಾನೆ ಗೊತ್ತಿಲ್ಲ, ನಿಮ್ ಮುಖನೇ ನಾನು ನೋಡಿಲ್ಲ, ನಿಮ್ ಸಾಹಸ ನನಗೆ ಯಾಕಿರ್ಬೇಕು? ಮೊದಲು ಹುಟ್ಟಾಕಿರೋ ಪ್ರಶ್ನೆಗೆ ಉತ್ತರ ಕೊಟ್ಟೋಗಿ, ಇಳಿರಿ ಕೆಳಗೆ. ನೋಡಿ, ನಿಮ್ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡೋ ಅವಶ್ಯಕತೆ ನನಗಿಲ್ಲ. ನನಗಿದೆ. ಸುಳ್ಳು ಕಥೆ ಕಟ್ಟಿ ನನ್ ಮರ್ಯಾದೆ ತೆಗ್ದಿದ್ದೀರಾ, ಇಲ್ದೇ ಇರೋ ಸಂಬಂಧ ಹುಟ್ಟಾಕಿ ನನ್ನ ಕೆಟ್ಟವನಾಗಿ ಮಾಡಿದಿರಾ. ನೀವೊಂದ್ ಹೆಣ್ಣು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಾನು ಸುಮ್ಮನಿದ್ದೀನಿ. ಇಲ್ಲ ಅಂದಿದ್ರೆ ನನ್ನ ಕೈ ಮಾತಾಡ್ತಾ ಇತ್ತು. ಒಂದ್ ಒಂಟಿ ಹುಡುಗಿ ಸಿಕ್ಕಿದೀನಿ ಅಂತ ಧಮ್ಕಿ ಹಾಕ್ತೀರಾ? ಏನ್ ಆವಾಜ? ಬಿಡ್ರಿ ದಾರಿನ. ರೇ, ನನ್ನ ದಾರಿಗೆ ನೀವು ಬಂದಿದ್ದೀರಾ. ಈ ಸಮಸ್ಯೆ ಸಾಲ್ವ್ ಆಗೋವರೆಗೂ ನಿಮಗ್ ದಾರಿ ಸಿಗಲ್ಲ. ಯಾರ್ರಿ ನೀವು? ಯಾಕ್ರಿ ಹೀಗ್ ಮಾಡ್ತಾ ಇದ್ದೀರಾ? ಯಾಕೆ ಈ ತರ ಕತೆ ಕಟ್ತಾ ಇದ್ದೀರಾ? ಉತ್ತರ ಕೊಡ್ರಿ. ಉತ್ತರ ಕೊಡ್ಬೇಕಾದವನು ನೀನು ಅಭಿ. ಅಮ್ಮ, ಅಮ್ಮ, ನೀ ಬಂದಿದ್ದು ಒಳ್ಳೇದಾಯ್ತಮ್ಮ. ನಿನ್ ಮುಂದೆನೆ ಕೇಳ್ತೀನಿ, ವಿಷಯ ಎಲ್ಲ ಗೊತ್ತಾಗುತ್ತೆ. ಬಾಮ್ಮ. ನನಗೆ ಅವಳ ವಿಷಯ ಬೇಡ, ನನಗೆ ಬೇಕಾಗಿರೋದು ನಿನ್ನ ವಿಷಯ ಅಭಿ. ತಪ್ಪಾಡ್ಬಿಟ್ಟೆ ನೀನು, ತುಂಬಾ ದೊಡ್ಡ ತಪ್ಪಾಡ್ಬಿಟ್ಟೆ ಅಭಿ. ಎಲ್ಲರಿಗೂ ನಾನ್ ಬುದ್ಧಿ ಹೇಳ್ತಾ ಇದ್ದೆ, ಆದ್ರೆ ನಾನ್ ಹೆತ್ತ ನನ್ನ ಮಗನಿಗೆ ಒಳ್ಳೆ ಬುದ್ಧಿ ಕಲಿಸ್ತಿಲ್ಲ ಅಂತ ನನಗೆ ಇವತ್ತು ಅರ್ಥ ಆಗ್ತಿದೆ. ನೀನು ನನಗೆ ಒಳ್ಳೆ ಬುದ್ಧಿ ಕಲಿಸ್ದೆ. ಥ್ಯಾಂಕ್ಸ್ ಅಭಿ, ಥ್ಯಾಂಕ್ಸ್. ಅಮ್ಮ, ನೀನ್ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ಯಾ? ನನ್ ಮೇಲೆ ಅನುಮಾನ ಪಡ್ತಿದ್ಯಾ? ತಪ್ಪು ಇಲ್ಲಿವರೆಗೂ ತಿಳ್ಕೊಂಡಿದ್ದೆ, ಆದ್ರೆ ಈಗ ಅರ್ಥ ಆಗ್ತಿದೆ ತಪ್ಪ್ಯಾವುದು ಸರಿ ಯಾವುದು ಅಂತ. ಹೆಣ್ಣಿನ ಕಡೆಯವ್ರಿಗೆ ನಾನ್ ಹೇಳ್ದೆ ಸುಳ್ಳು ಅನ್ನೋದು ನನ್ನ ಮನೇಲಿ ಇಲ್ಲ ಅಂತ. ನನ್ನ ಮಗ ಸುಳ್ಳು ಹೇಳಿದಾನೆ, ಇದಕ್ಕಿಂತ ಬೇರೆ ಅವಮಾನ ಬೇಕಾ? ಅಮ್ಮ, ಅದಲ್ಲಮ್ಮ ವಿಷಯ. ನನ್ನ ಮನೇಲೆ ನನಗ್ ಮೋಸ. ನನ್ನ ಮಗನೇ ನನ್ನ ಕಣ್ಣಿಗೆ ಮಣ್ಣೆರಿಸ್ತಿದ್ದಾನೆ, ನನ್ನ ಮುಖಕ್ಕೆ ಮಸಿ ಬಳಿತಾ ಇದ್ದಾನೆ. ಅಮ್ಮ, ಅವಳು ಯಾರು ಅಂತಾನೆ ಗೊತ್ತಿಲ್ಲಮ್ಮ. ನೀನ್ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಹೌದು, ನನಗೆ ಅರ್ಥ ಆಗದಿರೋ ವಿಷಯ ಎಷ್ಟೋ ಇವೆ, ಆದ್ರೆ ಈಗೆಲ್ಲ ಅರ್ಥ ಆಗ್ತಿದೆಯಲ್ಲಪ್ಪ. ನನ್ನ ಮಗ ಯಾವ್ದೋ ಹುಡುಗಿ ಜೊತೆ ಬೀದಿ ಬೀದಿ ಸುತ್ತುತ್ತಿದ್ದಾನೆ. ಆ ಹುಡುಗಿ ಬಂದು ಆ ವಿಷಯನ 10 ಜನರೆದುರಿಗೆ ಹೇಳಿ ನನ್ನ ಮುಖಕ್ಕೆ ಚೀಮಾರಿ ಹಾಕಿ ಹೋಗ್ಬೇಕಾ? ಎಲ್ಲರೆದುರಿಗೂ ನಾನ್ ತಲೆ ತಗ್ಗಿಸ್ಕೊಂಡು ನಿಂತ್ಕೋಬೇಕಾ? ಇಂಥ ಒಂದು ಕ್ಷಣ ನನಗೆ ಬರುತ್ತೆ ಅಂತ ನಾನು ಕನಸು ಮನಸ್ಸಿನಲ್ಲೂ ಅನ್ಕೊಂಡಿರ್ಲಿಲ್ಲ ಅಭಿ. ನಾನು ಹುಟ್ಟಿ ಬೆಳೆದ ಈ ಊರಲ್ಲಿ ನನಗೆ ಎಂಥ ಮರ್ಯಾದೆ ಸಿಕ್ತು. ಸಾಕು, ನನ್ನ ಕೊನೆ ಉಸಿರಿರೋ ತನಕ ಈ ಊರಿಗೆ ಮತ್ತೆ ನನ್ನ ಕಾಲಿಡೋದಿಲ್ಲ. ಆ ಧೈರ್ಯನೂ ನನಗಿಲ್ಲ. ನಾವ್ ಈಗ್ಲೇ ಬ್ಯಾಂಗ್ಳೂರ್ಗೆ ಹೊರಟಿದೀವಿ. ನೀನ್ ಬೇಗ ಶಾರದಮ್ಮನ ಮನೆಗೆ ಬಂದ್ಬಿಡು.